ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ಹರಸಾಹಸ ಪಟ್ಟು ಪೆಹಲ್ಗಾಮ್ಗೆ ತೆರಳಿ ಕನ್ನಡಿಗರ ನೆರವಿಗೆ ನಿಂತ ಸಂತೋಷ್ ಲಾಡ್. ಹೌದು, ಜಮ್ಮು ಮತ್ತು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಪ್ರವಾಸಿಗರನ್ನ ಗುರಿಯಾಗಿ ಇಟ್ಟುಕೊಂಡು ಉಗ್ರರು ದಾಳಿಯನ್ನ ನಡೆಸಿದ್ದಾರೆ. ಉಗ್ರರ ಗುಂಡಿಗೆ 2 ಕನ್ನಡಿಗರು ಸೇರಿದ ಹಾಗೆ 27 ಮಂದಿ ಪ್ರವಾಸಿಗರು ಮೃತಪಟ್ಟಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರಕ್ಕೆ ಪ್ರವಾಸಕ್ಕೆ ತೆರಳಿರುವಂತಹ ಕನ್ನಡಿಗರನ್ನ ಸುರಕ್ಷಿತವಾಗಿ ಕರೆತರೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರಿಗಳು ಹಾಗೂ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರನ್ನ ಪೆಹಲ್ಗಾಮ್ಗೆ ಕಳುಹಿಸಿಕೊಟ್ರು. ಆದರೆ ಹುಬ್ಬಳ್ಳಿಯಿಂದ ಶ್ರೀನಗರಕ್ಕೆ ತೆರಳೋದಕ್ಕೆ ಸಚಿವ ಸಂತೋಷ್ ಲಾಡ್ ಸಾಕಷ್ಟು ಪರದಾಡುವಂತಹ ಪರಿಸ್ಥಿತಿ ಕೂಡ ಏರ್ಪಾಡಾಗಿತ್ತು. ಕಳೆದ ರಾತ್ರಿ 9:30 ಸುಮಾರಿಗೆ ಸಚಿವರಾದ ಸಂತೋಷ್ ಲಾಡ್ ಅವರಿಗೆ ಕರೆ ಮಾಡಿದ್ದ ಸಿಎಂ ಕೂಡಲೇ ಪೆಹಲ್ಗಾಮ್ಗೆ ತೆರಳಿ ಕನ್ನಡಿಗರಿಗೆ ಬೇಕಾದ ನೆರವನ್ನ ಕಲ್ಪಿಸುವಂತೆ ಹೇಳಿದರು. ಧಾರವಾಡ ಪ್ರವಾಸದಲ್ಲಿದ್ದಂತಹ ಸಂತೋಷ್ ಲಾಡ್ ಅವರು ಎಲ್ಲಾ ಕಾರ್ಯಕ್ರಮಗಳನ್ನ ಮೊಟಕುಗೊಳಿಸಿ 10 ಗಂಟೆಗೆ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸ್ತಾರೆ. ಆದರೆ ಅಲ್ಲಿ ವಾಸ್ತವ ಬೇರೆನೇ ಇತ್ತು. ಶ್ರೀನಗರಕ್ಕೆ ಹೋಗೋದಕ್ಕೆ ಬೇಕಾದ ವಿಶೇಷ ವಿಮಾನಕ್ಕಾಗಿ ಸಚಿವ ಸಂತೋಷ್ ಲಾಡ್ ಅವರು ಸಾಕಷ್ಟು ಪರದಾಟ ನಡೆಸಿದರು. ದೇಶದ ಬೇರೆ ಬೇರೆ ಕಡೆಗಳಿಗೆ ಕರೆಯನ್ನ ಮಾಡದಂತಹ ಸಂತೋಷ್ ಲಾಡ್ ಅವರಿಗೆ ವಿಶೇಷ ವಿಮಾನವನ್ನ ಕಳಿಸೋದಕ್ಕೂ ಕೂಡ ಅನೇಕ ಕಂಪನಿಗಳು ಹಿಂದೇಟು ಹಾಕ್ತು. ಇನ್ನು ಹಲವೆಡೆಗಳಲ್ಲಿ ವಿಶೇಷ ವಿಮಾನಗಳು ಸಿದ್ಧವಾಗಿದ್ದರೂ ಕೂಡ ಪೈಲಟ್ಗಳು ಇರಲಿಲ್ಲ. ಹೀಗಾಗಿ ಸರಿಸುಮಾರು 2.5 ಗಂಟೆಗಳ ಕಾಲ ವಿಶೇಷ ವಿಮಾನವನ್ನ ಅರೇಂಜ್ ಮಾಡೋದಕ್ಕೆ ಸಂತೋಷ್ ಲಾಡ್ ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲೇ ಪರದಾಟವನ್ನ ಪಟ್ಟರು. ನಂತರ ಮಧ್ಯರಾತ್ರಿ 12:30ಕ್ಕೆ ಮುಂಬೈ ಮೂಲದ ಕಂಪನಿಯೊಂದರ ವಿಶೇಷ ವಿಮಾನದ ಮೂಲಕ ಸಂತೋಷ್ ಲಾಡ್ ಅವರು ಮುಂಬೈಯನ್ನ ತಲುಪ್ತಾರೆ. ಅಲ್ಲಿಂದ ಹೊರಟಂತಹ ವಿಮಾನ ತಡರಾತ್ರಿ 2:30 ಸುಮಾರಿಗೆ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಬಂತು. ನಸುಕಿನ ಜಾವ 3 ಗಂಟೆ ಸುಮಾರಿಗೆ ಹುಬ್ಬಳ್ಳಿಯಿಂದ ಶ್ರೀನಗರಕ್ಕೆ ಸಂತೋಷ್ ಲಾಡ್ ಅವರು ಪ್ರಯಾಣವನ್ನ ಬೆಳೆಸ್ತಾರೆ. ಹುಬ್ಬಳ್ಳಿಯಿಂದ ಶ್ರೀನಗರಕ್ಕೆ ವಿಶೇಷ ವಿಮಾನದ ಮೂಲಕ ಹೋಗೋದಕ್ಕೆ ಹೆಚ್ಚು ಅಂತ ಹೇಳಿದ್ರೆ 5 ರಿಂದ 6 ಲಕ್ಷ ರೂಪಾಯಿ ತಗಲುತ್ತೆ. ಆದರೆ ಸಂತೋಷ್ ಲಾಡ್ ಅವರು ಸರಿಸುಮಾರು 56 ಲಕ್ಷ ರೂಪಾಯಿಗಳನ್ನ ನೀಡಿ ವಿಶೇಷ ವಿಮಾನದ ಮೂಲಕ ಶ್ರೀನಗರಕ್ಕೆ ತೆರಳಿದ್ದಾರೆ. ಸ್ಥಳಕ್ಕೆ ಬೇಗನೆ ಹೋಗಿ ಕನ್ನಡಿಗರಿಗೆ ಸಹಾಯವನ್ನ ಮಾಡಲೇಬೇಕಾಗಿದ್ದರಿಂದ ಸಂತೋಷ್ ಲಾಡ್ 56 ಲಕ್ಷ ರೂಪಾಯಿ ಕೊಟ್ಟು ಶ್ರೀನಗರಕ್ಕೆ ಹೋಗಿದ್ದಾರೆ. ಮುಂಜಾನೆ 5:30ಕ್ಕೆ ಶ್ರೀನಗರ ತಲುಪಿದ್ದ ಸಂತೋಷ್ ಲಾಡ್ ನಂತರ ಅಲ್ಲಿಂದ ಪೆಹಲ್ಗಾಮ್ಗೆ ಹೋಗಿ ಮೃತರ ಶವಗಳನ್ನ ಕರ್ನಾಟಕಕ್ಕೆ ಕಳಿಸೋದಕ್ಕೆ ತೊಂದರೆಗೆ ಸಿಲುಕಿದವರನ್ನ ಸುರಕ್ಷಿತವಾಗಿ ತಲುಪಿಸುವಂತಹ ಕೆಲಸಕ್ಕೋಸ್ಕರ ಆದಷ್ಟು ಬೇಗ ಹೋಗಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇನ್ನು ಪೆಹಲ್ಗಾಮ್ನ ಭಯೋತ್ಪಾದಕರ ದಾಳಿಯಲ್ಲಿ ಸಂತ್ರಸ್ತರಾದಂತಹ ಕನ್ನಡಿಗರ ಶವವನ್ನ ನಾಡಿಗೆ ತಲುಪಿಸುವಂತ, ಗಾಯಗೊಂಡವರಿಗೆ ಅಗತ್ಯ ಚಿಕಿತ್ಸೆಯನ್ನ ಕೊಡಿಸುವಂತ, ಜೊತೆಗೆ ಸಂಕಷ್ಟಕ್ಕೆ ಸಿಕ್ಕಿ ಹಾಕಿಕೊಂಡವರಿಗೆ ನೆರವನ್ನ ಕೊಡುವಂತಹ ಕರ್ತವ್ಯವನ್ನ ಅತ್ಯಂತ ಪ್ರಾಮಾಣಿಕವಾಗಿ ನಮ್ಮ ಸರ್ಕಾರ ನಿರ್ವಹಣೆಯನ್ನ ಮಾಡ್ತಾ ಇದೆ. ಸಚಿವರಾದ ಸಂತೋಷ್ ಲಾಡ್ ಅವರು ಈ ಕಾರ್ಯಾಚರಣೆಯನ್ನ ಮುನ್ನಡೆಸ್ತಾ ಇದ್ದು ನೊಂದವರನ್ನ ಸಂತೈಸಿ ಧೈರ್ಯ ತುಂಬಿ ಅವರ ಕುಟುಂಬದಲ್ಲಿ ಒಬ್ಬರಾಗಿ ಜೊತೆಗೆ ನಿಂತಿದ್ದಾರೆ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಇನ್ನು ಸಂತೋಷ್ ಲಾಡ್ ಅವರ ಕಾರ್ಯವೈಖರಿಯ ಬಗ್ಗೆ ತಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ಎನ್ಸಿಎಬಿ ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.